ಭಟ್ಕಳದ ಶಿರಾಲಿ ಚಿತ್ರಾಪುರ ಮಠಕ್ಕೆ ಭೇಟಿಯನ್ನ ನೀಡಿದ್ದಾರೆ ಯಶ್. ಮಠಕ್ಕೆ ಭೇಟಿ ನೀಡಿದ ವೇಳೆ ಮಕ್ಕಳೊಂದಿಗೆ ಕೆಲವು ಸಮಯವನ್ನ ಕಳೆದಿದ್ದಾರೆ ಯಶ್. ಅಂಗಡಿಯಲ್ಲಿ ಮಕ್ಕಳಿಗೆ ಚಾಕ್ಲೇಟ್ ಅನ್ನ ಕೊಡಿಸಿದ್ದಾರೆ ಯಶ್. ಅಂಗಡಿ ಹೊರಗೆ ಕೂತು ಐಸ್ ಕ್ರೀಮ್ ತಿಂದಿದ್ದಾರೆ ರಾಧಿಕಾ ಪಂಡಿತ್. ನಟ ಯಶ್ ಸರಳತೆಗೆ ಫ್ಯಾನ್ಸ್ ಫಿದಾ ಆಗಿದ್ದಾರೆ. ಫೋಟೋ ಇದೀಗ ಎಲ್ಲೆಡೆ ವೈರಲ್ ಆಗ್ತಾ ಇದೆ. ಟಾಕ್ಸಿಕ್ ಸಿನಿಮಾ ಶೂಟಿಂಗ್ ಬಿಡುವಿನ ನಡುವೆ ಯಶ್ ರೌಂಡ್ಸ್ ಹಾಕ್ತಿದ್ದಾರೆ. ಭಟ್ಕಳದ ಶಿರಾಲಿಯ ಚಿತ್ರಾಪುರ ಮಠಕ್ಕೆ ಭೇಟಿಯನ್ನ ಕೊಟ್ಟಿದ್ರು ಯಶ್. ಇದೇ ಸಂದರ್ಭದಲ್ಲಿ ಸರಳತೆ ಮೆರೆದಿರುವಂತಹ ದೃಶ್ಯಗಳನ್ನು ಕೂಡ ನೀವು ಗಮನಿಸ್ತಾ ಇದ್ದೀವಿ. ಮಗಳನ್ನ ಹೆಗಲ ಮೇಲೆ ಕೂತ್ಕೊಂಡು ಅಲ್ಲೇ ಓಡಾಡ್ತಾ ಇರುವಂತಹ ದೃಶ್ಯಗಳು, ಅಲ್ಲಿದ್ದಂತಹ ಮಕ್ಕಳೊಂದಿಗೆ ಕೆಲ ಕಾಲ ಸಮಯವನ್ನು ಕಳೆದಿದ್ದಾರೆ. ಜೊತೆಗೆ ಅಲ್ಲೇ ಪಕ್ಕದಲ್ಲಿ ಅಂಗಡಿಗೆ ತೆರಳಿ ಅಲ್ಲಿಂದ ಚಾಕ್ಲೇಟ್ ಅನ್ನ ಕೊಡಿಸಿದ್ದಾರೆ ಮಕ್ಕಳಿಗೆ. ಹಾಗೆ ಅವರ ಪತ್ನಿ ಕೂಡ ಸರಳತೆಯನ್ನ ಮೆರೆದಿರುವುದನ್ನು ನಾವು ಕಾಣ್ತಾ ಇದ್ವಿ. ರಾಧಿಕಾ ಪಂಡಿತ್ ಕೂಡ ಅಂಗಡಿ ಹೊರಗಡೆಯೇ ಕೂತು ಐಸ್ ಕ್ರೀಮ್ ಅನ್ನು ತಿಂದು ಸರಳತೆಯನ್ನು ಮೆರೆದಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಂಗಳ. ಯಶ್ ಹಲವು ಬಾರಿ ಈ ರೀತಿ ಸರಳತೆ ಮೆರೆದನ್ನ ನೋಡಿದ್ದೀವಿ. ಇಲ್ಲಿ ದಂಪತಿ ಸಮೇತರಾಗಿ ಇಬ್ರು ಕೂಡ ಸರಳತೆಯನ್ನ ಮೆರೆದಿದ್ದಾರೆ. ಸೊ ಅಂದ್ರೆ ಯಾವಾಗ ಆಗಿರುವಂತಹ ಸಮಯ ಇದು? ಎಷ್ಟು ಹೊತ್ತು ಅಲ್ಲಿ ಸಮಯವನ್ನ ಕಳೆದ್ರು ಮಕ್ಕಳೊಟ್ಟಿಗೆ ಅವರು? ಶಕುಂತಲಾ, ಯಶ್ ಅವರು ಉತ್ತರ ಕನ್ನಡ ಜಿಲ್ಲೆಯ ಭಟ್ಕಳ ತಾಲೂಕಿನಲ್ಲಿ ಬರುವ ಶಿರಾಲಿ ಚಿತ್ರಾಪುರ ಮಠಕ್ಕೆ ಭೇಟಿ ನೀಡಿರುವಂತದ್ದು. ಅಂದ್ರೆ ಅವರು ಯಾವಾಗ್ಲೂ ಹೋಗ್ತಿರ್ತಾರಂತೆ, ಆದ್ರೆ ಇತ್ತೀಚೆಗೆ ಅವರು ಟಾಕ್ಸಿಕ್ ಮತ್ತು KGF ಬ್ಯುಸಿಯಲ್ಲಿ ಇರೋ ಕಾರಣ ಅಷ್ಟಾಗಿ ಹೋಗೋದಕ್ಕಾಗಿರ್ಲಿಲ್ಲ. ಅದಕ್ಕೆ ಈ ವಿಸಿಟ್ ಅನ್ನೋ ಒಂದು ಮಾತನ್ನ ಅವರ ಒಂದು ಮೂಲಗಳು ಹೇಳಿರುವಂತದ್ದು. ಸೊ ಏನು ಅಲ್ಲಿ ಭಟ್ಕಳಕ್ಕೆ ಹೋದಾಗ ಅಂದ್ರೆ ಪತ್ನಿ ಸಮೇತ ಮತ್ತೆ ಅವರ ಮಕ್ಕಳ ಜೊತೆಗೆ ಹೋಗಿದ್ರಿಂದ ಲೈಕ್ ಎಲ್ರ ಜೊತೆನೂ ಒಂದ್ ರೀತಿ ಟೈಮ್ ಸ್ಪೆಂಡ್ ಮಾಡಿದ್ದಾರೆ. ಯಶ್ ಮತ್ತೆ ರಾಧಿಕಾ ಅವರು ಇವತ್ತು ಪ್ಯಾನ್ ಇಂಡಿಯಾ ಸ್ಟಾರ್ ಗಳಾಗಿರ್ಬೋದು ಯಶ್ ಅವರು, ಆದ್ರೆ ಇವತ್ತು ಅವರು ಪ್ಯಾನ್ ಇಂಡಿಯಾ ಸ್ಟಾರ್ ಆಗಿರೋದ್ರಿಂದ ಯಶ್ ಅವರನ್ನ ನೋಡೋದಕ್ಕೆ ಇಡೀ ಕನ್ನಡಿಗರೇ ವರ್ಷಾನುಗಟ್ಲೆ ಕಾಯುವಂತ ಪರಿಸ್ಥಿತಿ ಇದೆ. ಆದ್ರೂ ಕೂಡ ಯಶ್ ಅವರು ಅದನ್ನೆಲ್ಲ ಬಿಟ್ಟು ನಾನು ಕನ್ನಡದ ನಟನೆ ಅನ್ನುವಂತೆ ಇವತ್ತು ಭಟ್ಕಳದಲ್ಲಿ ಅವರ ಒಂದು ನಡೆ ಅದನ್ನ ಹೇಳ್ತಿದೆ ಶಕುಂತಲಾ. ಏನಂತಂದ್ರೆ ಪೆಟ್ಟಿಗೆ ಅಂಗಡಿ ಮುಂದೆ ನಿಂತು ಮಗಳಿಗಾಗಿ ಅವರು ಚಾಕ್ಲೇಟ್ ನ ತಗೊಂಡಿರುವಂತದ್ದು, ಅಂದ್ರೆ ಚಿಕ್ಕಿ ಅದನ್ನ ತೆಗೆದು ಮಗಳಿಗೆ ಕೊಡ್ತಿರುವಂತದನ್ನ ನಾವು ಫೋಟೋಗಳಲ್ಲಿ ನೋಡ್ಬೋದು. ಸೊ ಯಶ್ ಅವರು ಮತ್ತೆ ರಾಧಿಕಾ ಅವರು ಯಾವಾಗ್ಲೂ ಅಷ್ಟೇ ತುಂಬಾನೇ ಸಿಂಪಲ್ ಆಗಿರ್ತಾರೆ. ನಾವು ಮುಂಚೆಯಿಂದನೂ ನೋಡ್ಕೊಂಡ್ ಬಂದಿದೀವಿ. ಇನ್ಫ್ಯಾಕ್ಟ್ ಯಶ್ ಅವರು ರಾಧಿಕಾ ಅವ್ರಿಗೆ ಒಮ್ಮೆ ಬರ್ತ್ಡೇ ಇದ್ದಾಗ ಒಂದು ಕೊತ್ತಂಬರಿ ಸೊಪ್ಪು ಕಟ್ಟನ್ನ ಕೊಟ್ಟಿದ್ರು. ಲೈಕ್ ಇವತ್ತು ನನ್ಗೆ ಸಿಕ್ಕಿರೋದು ಇದೆ ನಿನ್ಗೆ ಗಿಫ್ಟ್ ಅಂತ ಹೇಳ್ಬಿಟ್ಟು ಅದನ್ನ ರಾಧಿಕಾ ಅವರು ಖುಷಿಯಿಂದ ಸ್ವೀಕರಿಸಿದ್ರು. ಅವಾಗ ರಾಧಿಕಾ ಅವರು ಒಂದ್ ಮಾತು ಹೇಳ್ತಾರೆ, ನನ್ಗೆ ಏನೋ ಒಂದು ದೊಡ್ಡ ಗಿಫ್ಟು ಅದು ಇದು ಅನ್ನೋದೆಲ್ಲ ಇಷ್ಟ ಆಗಲ್ಲ, ನನ್ಗೆ ಈ ರೀತಿ ಚಿಕ್ಕ ಚಿಕ್ಕ ವಿಷಯಗಳೇ ತುಂಬಾ ಖುಷಿ ಕೊಡುತ್ತೆ ಅನ್ನೋ ಒಂದು ಮಾತನ್ನ ಅವ್ರು ಹೇಳಿದ್ರು. ಇನ್ನು ಮತ್ತು ಯಶ್ ಅವರು ಯಾವ ರೀತಿ ಸಿಂಪಲ್ ಆಗಿ ಇರ್ತಾರೋ ರಾಧಿಕಾ ಅವರು ಕೂಡ ಅಷ್ಟೇ ಸಿಂಪಲ್ ಆಗಿ ಇರುವಂತದ್ದು ಶಕುಂತಲಾ. ಹೀಗಾಗಿ ಅವರು ಪೆಟ್ಟಿಗೆ ಅಂಗಡಿ ಮುಂದೆ ಹೋಗಿ ಅವರು ಐಸ್ ಕ್ರೀಮ್ ತಿಂದಿರೋ ಆಗಿರ್ಬೋದು, ಅಲ್ಲೇ ಕೂತಿರೋದನ್ನ ನೋಡ್ತಿದ್ರೆ ತುಂಬಾ ಎಷ್ಟೇ ದೊಡ್ಡ ಸ್ಟಾರ್ ಆಗಿದ್ರು ನಾವು ಸರಳವಾಗಿರ್ಬೇಕು ಅನ್ನೋದನ್ನ ಮತ್ತೊಮ್ಮೆ ಸಾಬೀತು ಮಾಡ್ತಿದ್ದಾರೆ ಇಬ್ರು ದಂಪತಿಗಳು ಅಂತ ಹೇಳ್ಬೋದು ಶಕುಂತಲಾ. ಧನ್ಯವಾದ ಮಂಗಳ, ತಮ್ಮೆಲ್ಲ ಡೀಟೇಲ್ಸ್ಗಾಗಿ.